ಡೆಲ್ಲಿ ವಿರುದ್ಧ ಪಂದ್ಯಕ್ಕಾಗಿ ಆರ್ಸಿಬಿ ತಂಡ ಬೆಂಗಳೂರಿಗೆ ಬಂದಿದೆ. ಬಂದ ತಕ್ಷಣ ಆರ್ಸಿಬಿ ತಂಡಕ್ಕೆ ಸಿಹಿಯಾದ ಸುದ್ದಿ ಸಿಕ್ಕಿದೆ. ಏನು ಆ ಸುದ್ದಿ ಗೊತ್ತಾ? ನಿಮ್ಮ ಮೆಚ್ಚಿನ ಆಟಗಾರ KL ರಾಹುಲ್ ಅವರು ನಮ್ಮ ಆಪೋಸಿಟ್ ಟೀಮಲ್ಲಿ ಆಡ್ತಾ ಇದ್ದಾರೆ. ಅದು ಗುರು ಸಿಹಿ ಸುದ್ದಿ. ಈ ಕಡೆ ಕನ್ನಡದ ಕಂದ, ಈ ಕಡೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ. ಆರ್ಸಿಬಿ ಹೊಸ ಡೆಲ್ಲಿ ಪಂದ್ಯವನ್ನು ಆಡೋದಕ್ಕೆ ನಮ್ಮ ತಂಡದ ಎಲ್ಲ ಆಟಗಾರರು ಕೂಡ ಬಂದಿದ್ದಾರೆ. ಆರ್ಸಿಬಿ ತಂಡದ ಪ್ಲೇಯಿಂಗ್ 11ನಲ್ಲಿ ಬದಲಾವಣೆ ಆಗುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ. ಬೆಂಗಳೂರು ಪಿಚ್ ನಿಮಗೆ ಗೊತ್ತು, ಒಂದು ಮ್ಯಾಚ್ ಆಡಿದ್ದೀವಿ, ಚೇಸಿಂಗ್ ಟೀಮ್ಗೆ ಇದೆ. ಅದಕ್ಕೆ ಆರ್ಸಿಬಿ ತಂಡ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದರೆ ಈ ಒಂದು ಟೀಮ್ನ ಕರ್ಕೊಂಬರ್ಬೇಕಾಗುತ್ತೆ. ಸುಯೇಶ್ ಶರ್ಮಾ ಬ್ರಿಲಿಯಂಟಾಗಿ ಹಾಕಿದ್ರು ಮುಂಬೈಯಲ್ಲಿ. ಪಿಚ್ ನೋಡಿಕೊಂಡು ಸುಯೇಶ್ ಶರ್ಮಾನ ಅಥವಾ ರಸಿಕ್ ಸಲಾಮ ಅಥವಾ ಮನೋಜ್ ಬಾಂಡ್ಗೆನ ಅಂತ ಡಿಸೈಡ್ ಮಾಡಬೇಕು ಆರ್ಸಿಬಿ ತಂಡ. ಆರ್ಸಿಬಿ ತಂಡದ ಪ್ಲೇಯಿಂಗ್ 11 ಹೀಗಿರುತ್ತೆ: ಫಿಲಿಪ್ ಸಾಲ್ಟ್, ವಿರಾಟ್ ಕೊಹ್ಲಿ. ಫಸ್ಟ್ ಬ್ಯಾಟಿಂಗ್ ಆಡ್ತೀನಿ ಅಂದರೆ ಜಜತ್ ಪಡಿಕಲ್ ಇರ್ತಾರೆ. ಫಸ್ಟ್ ಬೌಲಿಂಗ್ ಮಾಡ್ತೀನಿ ಅಂದರೆ ಅವ್ರ ಜಾಗದಲ್ಲಿ ಸುಯೇಶ್ ಶರ್ಮಾ ಬರಬೇಕು, ಬೆಸ್ಟ್ ಅಂತಲೇ ಹೇಳ್ಬೋದು. ರಜತ್ ಪಡಿದಾರ್, ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಹೇಜಲ್ವುಡ್, ಎಸ್ ದಯಾಳ್. ಆರ್ಸಿಬಿ ತಂಡ ಸೆಟ್ ಆಗಿದ್ದಾರೆ. ವಿರಾಟ್ ಕೊಹ್ಲಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಗುಡ್ ನ್ಯೂಸ್ ಏನು ಗೊತ್ತಾ? CSK ತಂಡ ಪಂಜಾಬ್ ವಿರುದ್ಧ ಸೋತ್ಕೊಂಡು ಬಾಟಮ್ ಟೇಬಲಲ್ಲಿ ಇದೆ. ಡೆಲ್ಲಿ 3-3 ಗೆದ್ಕೊಂಡು ಬರ್ತಾ ಇದ್ದಾರೆ. ಆರ್ಸಿಬಿ ತಂಡ 4ರಲ್ಲಿ 3 ಗೆದ್ದಿದ್ದಾರೆ. ಇವತ್ತು ಡೆಲ್ಲಿಗೆ ಹೊಡೆದ್ರೆ ಆರ್ಸಿಬಿ ತಂಡ ಸಾಕಾಗಿರುತ್ತೆ. ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ. ಆರ್ಸಿಬಿ ತಂಡ ಬೆಂಗಳೂರಿಗೆ ಬಂದಿದ್ದಾರೆ ಡೆಲ್ಲಿ ವಿರುದ್ಧ ಮ್ಯಾಚ್ ಆಡೋದಕ್ಕೆ. ಡೆಲ್ಲಿ ತಂಡವನ್ನು ಧೂಳಿಪಟ ಮಾಡಬೇಕು, ಅಷ್ಟೇ ಬಾಕಿ ಇರೋದು.